ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಪಟಾಕಿ ವಿರಿಶ್ರಿತ. ಇವತ್ತು ನಾನು ಬೆಳಗ್ಗೆ ಬೇಗ ಇದ್ದೆ, ಯಾಕಂದರೆ ನಾವು ಟ್ರಿಪ್ ಹೋಗ್ತಿದ್ದೀರಿ. ನೆಕ್ಸ್ಟ್ ನಾವು ಟ್ರಿಪ್ ಹೋಗಿದಾದ್ಮೇಲೆ ಟಿ ಟಿ ವ್ಯಾನಲ್ಲಿ ಹೋಗ್ತಿರೋದು, 1 ಡೇ ಟ್ರಿಪ್ಪು. ನೆಕ್ಸ್ಟ್ ಟ್ರಿಪ್ ಹೋಗಿದಾದ್ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್. ಹಾಯ್ ಹಲೋ ಗೈಸ್, ನಾನು ವಿಶ್ರುತ ಅವರ ಅಮ್ಮ ಮಾತಾಡ್ತಿದ್ದೀನಿ. ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಸೊ ಅದಕ್ಕೋಸ್ಕರ ನಾವು ಟಿ ಟಿಯಲ್ಲಿ ಪ್ಲ್ಯಾನ್ ಹಾಕಿದ್ವಿ. ಅವರ ಪಪ್ಪ ಅಮ್ಮಮ್ಮ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ಎಲ್ಲರೂ 1 ಡೇ ಟ್ರಿಪ್ ಬಾಯ್ಕೊಂಡಕ್ಕೆ ಪ್ಲ್ಯಾನ್ ಹಾಕಿದ್ವಿ. ಸೊ ಟಿ ಟಿಯಲ್ಲಿ ಹೋಗ್ತಿದ್ವಿ. ನೆಕ್ಸ್ಟ್ ಹೋಗಿದ್ದು ತಿಂಡಿ ತಿನ್ನೋದಕ್ಕೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ತಿಂಡಿ ತಿಂದ್ಕೊಂಡು ಬಾಯ್ಕೊಂಡ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೆಕ್ಸ್ಟ್ ಇವರು ವಿಶ್ರುತ ಅವರ ದೊಡ್ಡಮ್ಮ, ಅವ್ರದ್ದು ಹರಕೆ ಇತ್ತು. ಸೊ ಅದಕ್ಕೋಸ್ಕರ ಕುರಿನ ತೊಗೊಂಬಂದಿದ್ರು. ಆ ಕುರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕುಕ್ಕಿಂಗ್ ಅಲ್ಲೇ ಇರ್ತಾರೆ. ಬೇಕು ಅಂದರೆ ಅವ್ರು ಕೊಟ್ಟರೆ ಅವ್ರು ಕುಕ್ಕಿಂಗ್ ಕೊಡ್ತಾರೆ. ಇವರು ಅಲ್ಲೇ ಕೊಟ್ಟರು ನಮಗೆಲ್ಲ ಕುಕ್ಕಿಂಗ್ ಮಾಡಿಸೋದಕ್ಕೆ. ಸೊ ನೋಡಿ, ಇದು ಕುರಿ ತೊಗೊಂಬಂದಿದ್ರು. ಅದಕ್ಕೆಲ್ಲ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ಹೊರಟಿದ್ದು. ಎಲ್ಲರೂ ಫ್ಯಾಮಿಲಿ ಪಿಕ್ ತೊಗೊಳಕ್ಕೆ. ಟೋಟಲಿ ಒಂದು ಫ್ಯಾಮಿಲಿ ಪಿಕ್ ತೊಗೊಂಡ್ವಿ. ಸೊ ಎಂಜಾಯ್ಮೆಂಟ್ ಮಾಡಿದ್ವಿ. ನೆಕ್ಸ್ಟು ನಾವು ಟೋಟಲಿ 5 ಮೆಂಬರ್ಸ್. ನೋಡಿ, ನಾವು 4 ಮೆಂಬರ್ಸ್. ನೆಕ್ಸ್ಟು ಫೋಟೋದಲ್ಲಿ ಬರ್ತಾರೆ ಇನ್ನೊಬ್ಬರು. ನಾವು 5 ಜನ. ನಾವಿಬ್ಬರು ಟ್ವಿನ್ಸು. ಸೊ ನೆಕ್ಸ್ಟ್ ಟ್ವಿನ್ಸು ನೋಡಿ, ನಾನು ಮತ್ತು ನನ್ನ ಸಿಸ್ಟರ್ ಇವಳು ಇಬ್ಬರು ಫೋಟೋ ತೊಗೊಂಡು ನೆಕ್ಸ್ಟ್ ವಿಶ್ರುತ ಅವರ ಅಪ್ಪ ಅಮ್ಮನ ಜೊತೆ ಫೋಟೋ ತೊಗೊಳಕ್ಕೆ ಹೋದ್ಲು. ಅವರೆಲ್ಲ ಫೋಟೋ ತೊಗೊಂಡು ಅವರ ಅಪ್ಪ ಅವರ ತಮ್ಮ ಜೊತೆ ತೊಗೊಂಡು ನೆಕ್ಸ್ಟ್ ಗೇಮ್ಸ್ ಆಡೋದಕ್ಕೆ ಹೋದ್ವಿ. ನೆಕ್ಸ್ಟ್ ಫನ್ನಿ ಗೇಮ್ಸು ಡಾನ್ಸು ಎಲ್ಲ ಮುಗಿಸ್ಕೊಂಡು ನಾವು ಮಕ್ಕಳು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ನೋಡಿ, ನಾವು ಅಪ್ಪನೂ ಗೇಮ್ ಆಡ್ತಿದ್ದಾರೆ, ನಮ್ಮ ಅವರು. ಸೊ ಎಲ್ಲರೂ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಎಲ್ಲರೂ ಫ್ಯಾಮಿಲಿ ಜೊತೆ ಸೇರಿ ಖುಷಿಯಾಗಿರಿ, ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ನೋಡಿ, ಇದೆಲ್ಲ ಲಾಸ್ಟ್ ಪಿಕ್ ತೊಗೊಂಡ್ವಿ. ಎಲ್ಲರೂ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ, ವಿಶ್ರುತನ ಸಪೋರ್ಟ್ ಮಾಡಿ ಮತ್ತು ಬೆಳೆಸಿ ಅಂತ ಹೇಳ್ತಾ ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಮತ್ತು ಎಲ್ಲರೂ ಮಕ್ಕಳು ತುಂಬ ಖುಷಿಪಟ್ಟರು. ಸೊ ಈ ಎಂಜಾಯ್ಮೆಂಟಲ್ಲಿ ನಾವು ಊಟ ಅಡುಗೆ ಅದೆಲ್ಲ ವೀಡಿಯೋ ಮಾಡೋದು ಮರ್ತ್ವಿ. ಸೊ ಅದಕ್ಕೋಸ್ಕರ ನೋಡಿ, ವಿಶ್ರುತ ತಂಗಿ ಮತ್ತು ತಮ್ಮ ಆಟ ಆಡ್ತಿದ್ದಾರೆ. ಸೊ ಲಾಸ್ಟ್ ಫೈನಲಿ ನಾವು ಸ್ವೀಟ್ ಸಿಸ್ಟರ್ಸ್ ಒಂದು ಪಿಕ್ ತೊಗೊಂಡು ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಬಾಯ್.